ನಬಿ ಮತ್ತು ಫಿರೌನವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ 14ನೆಯ ಭಾಗದಲ್ಲಿ ಯೂಸುಫ್ ನಬಿಯವರ ಶರೀರವನ್ನು ದಫನ ಮಾಡಿದ್ದ ಸ್ಥಳವನ್ನು ಹುಡುಕಿಕೊಂಡು ಕೆಂಪು ಸಮುದ್ರದ ತೀರಕ್ಕೆ ತಲುಪಿದಾಗ ಬೆಳಗಾಗಿತ್ತು. ಅಷ್ಟರಲ್ಲಿ ಹಿಂದಿನಿಂದ ಫಿರೌನ್ ಮತ್ತು ಸೈನ್ಯ ಧಾವಿಸಿ ಬರುತ್ತಿರುವುದು ಕಾಣಿಸಿತು. ಎದುರಿಗೆ ಕಡಲು, ಬೆನ್ನ ಹಿಂದೆ ಶತ್ರು ಸೈನ್ಯ. ಇಸ್ರಾಯೇಲರಿಗೆ ನಿಜಕ್ಕೂ ಭಯವಾಯಿತು. ನಮ್ಮ ಅಂತ್ಯ ಸಮೀಪವಾಯಿತೆಂದು ಭಾವಿಸಿದರು. ಅಷ್ಟರಲ್ಲಿಯೇ ಆ ಅದ್ಭುತ ಪವಾಡ ನಡೆದಿತ್ತು. ಮೂಸಾ ನಬಿಯವರು ಬೆತ್ತದಿಂದ ಕಡಲ ನೀರಿಗೆ ಒಂದೇಟು ಕೊಟ್ಟಾಗ ಕಡಲು ಸೀಳಿ ಉದ್ದಕ್ಕೆ ರಸ್ತೆಯಾಗಿ ಕಾಣಿಸಿಕೊಂಡಿತ್ತು. ಅಗಲವಾದ ರಸ್ತೆ, 2 ಕಡೆಗಳಿಂದ ನೀರು ಮಂಜುಗಂಡೆಯ ಗೋಡೆಯಂತೆ ನಿಂತುಕೊಂಡಿತ್ತು. ಮೂಸಾ ನಬಿ ಮತ್ತು ಇಸ್ರಾಯೇಲರು ಆ ರಸ್ತೆಯ ಮೂಲಕ ಹಾದು ಬಂದು ಈಚೆ ದಡ ಸೇರಿದರು. ಅಲ್ಲಿ ನಿಂತು ತಿರುಗಿ ನೋಡುವಾಗ ಫಿರೌನ್ ಮತ್ತು ಸೈನ್ಯವು ಆಚೆ ದಡದಲ್ಲಿ ನಿಂತು ಆಕ್ರೋಶಿಸುತ್ತಿರುವುದು ಕಾಣಿಸಿತ್ತು. ಆ ರಸ್ತೆಗೆ ಇಳಿದು ಆಚೆ ದಡಕ್ಕೆ ಹೋಗಿ ಅವರನ್ನು ಕೊಂದು ಬರೋಣ ಎಂದು ಫಿರೌನ್ ಹೇಳಿದಾಗ ಹಾಮಾನನು ಹೇಳಿದನು, ಬೇಡ, ಇದರಲ್ಲಿ ಮೂಸಾನ ಏನೋ ಮಾಯಾಜಾಲ ಇರಬಹುದು. ಈಗ ಈ ರಸ್ತೆಗೆ ಇಳಿಯುವುದು ಅಪಾಯ. ಈ ಮಾತು ಕೇಳಿ ಫಿರೌನ್ ಇಳಿಯಬೇಕೋ ಬೇಡವೋ ಎಂದು ಶಂಕಿಸಿ ನಿಂತನು. ಇತ್ತ ಮೂಸಾ ನಬಿಯವರು ಬೆತ್ತವನ್ನು ಮತ್ತೊಮ್ಮೆ ಬಡಿದು ಸಮುದ್ರವನ್ನು ಪೂರ್ವ ಸ್ಥಿತಿಗೆ ಮರಳಿಸುವ ಯೋಚನೆ ಮಾಡಿದರು. ಶತ್ರುಗಳಿಗೆ ಬರಲು ಸಾಧ್ಯವಾಗದಿರಲಿ ಎಂಬುದಾಗಿತ್ತು ಅವರ ಯೋಚನೆ. ಆದರೆ ಹಾಗೆ ಮಾಡಬೇಡಿ ಎಂದು ಅಲ್ಲಾಹನು ಮೂಸಾ ನಬಿಯವರಿಗೆ ಸೂಚನೆ ಕೊಟ್ಟರು. ಇತ್ತ ಜಿಬ್ರೀಲ್ ಅಲೈಹಿಸ್ಸಲಾಂ ಎಂಬ ಮಲಕ್ ಒಂದು ಸುಂದರವಾದ ಹೆಣ್ಣು ಕುದುರೆಯ ಮೇಲೆ ಮನುಷ್ಯ ರೂಪದಲ್ಲಿ ಫಿರೌನ್ನ ಕುದುರೆಯ ಎದುರಿನಿಂದ ಹಾದು ಬಂದು ಕಡಲಿನ ರಸ್ತೆಗೆ ಇಳಿದರು. ಇದನ್ನು ಕಂಡಾಗ ಫಿರೌನ್ ಕೂತಿದ್ದ ಗಂಡು ಕುದುರೆಯು ಅದರ ಬೆನ್ನಿಗೆ ಇಳಿದು ಜಿಬ್ರೀಲ್ ಅಲೈಹಿಸ್ಸಲಾಂ ಅವರ ಕುದುರೆಯ ಹಿಂದಿನಿಂದ ಓಡತೊಡಗಿತು. ರಾಜ ಇಳಿದ ನಂತರ ನೋಡುವುದುಂಟೆ, ಸೈನಿಕರು ಇಳಿದರು. ಹಾಮಾನ್ ಸಮೇತ ಫಿರೌನ್ನ ಎಲ್ಲ ದುಷ್ಟ ಸಂಗಡಿಗರು ಇಳಿದರು. ಸರ್ವರು ಆ ರಸ್ತೆಯ ಮೂಲಕ ಬಂದು ನಡುಗಡಲಿಗೆ ತಲುಪಿದ್ದೇ ತಡ ಭೀಕರ ಸದ್ದಿನೊಂದಿಗೆ ಸಮುದ್ರ ಕೂಡಿಕೊಂಡಿತ್ತು. ಇತಿಹಾಸದಲ್ಲಿ ಮಹಾಕ್ರೂರಿ ಎನಿಸಿದ್ದ ಫಿರೌನ್ ಮುಳುಗಿ ಸತ್ತನು. ಅವನ ಕ್ರೌರ್ಯಕ್ಕೆ ಬೆಂಬಲ ನೀಡಿದವರು, ಅವನ 10 ಲಕ್ಷ ಸೈನಿಕರು ಕೂಡ ಅಲ್ಲೇ ಜಲ ಸಮಾಧಿಯಾದರು. ಅತ್ತ ದಡದಲ್ಲಿ ಈ ದೃಶ್ಯವನ್ನು ಮೂಸಾ ನಬಿ ಮತ್ತು ಇಸ್ರಾಯೇಲರು ನೋಡುತ್ತಾ ನಿಂತರು. ನೀರಲ್ಲಿ ಮುಳುಗಿ ಉಸಿರುಗಟ್ಟಿ ತನ್ನ ಅಂತ್ಯ ಸಮೀಪವಾಯಿತೆಂದು ತಿಳಿದಾಗ ಫಿರೌನ್, ಓ ಮೂಸಾ, ನಾನು ನಿನ್ನ ಧರ್ಮಕ್ಕೆ ಸೇರಿದ್ದೇನೆ ಎಂದು ಬೊಬ್ಬೆ ಹಾಕಿದರು. ಆದರೆ ಅಲ್ಲಾಹನ ಶಿಕ್ಷೆ ಬಂದ ನಂತರ ಈಮಾನ್ ಸ್ವೀಕೃತವಲ್ಲ, ಸತ್ಯ ವಿಶ್ವಾಸ ಸ್ವೀಕರಿಸಿ ಶಾಶ್ವತ ಪೂರ್ಣ ಪಡೆಯುವಂತಾಗಲು ಎಲ್ಲಾ ಅವಕಾಶಗಳನ್ನು ಕಾಲಕ್ಕೆ ಅನುಗುಣವಾಗಿ ಅಲ್ಲಾಹನು ಫಿರೌನ್ ಮತ್ತು ಸಂಗಡಿಗರಿಗೆ ನೀಡಿದ್ದರು. ಆದರೆ ಫಿರೌನ್ ಮತ್ತು ಸಂಗಡಿಗರು ಅದನ್ನು ಉಪಯೋಗಿಸಿಕೊಳ್ಳದೆ ಶಾಶ್ವತವಾಗಿ ನರಕವಾಸಿಗಳಾಗಿ ಸತ್ತು ಹೋದರು. ಇಸ್ರಾಯೇಲರಲ್ಲಿ ಯುಸುಆ ಎಂಬ ಒಬ್ಬರು ಸಾತ್ವಿಕರಿದ್ದರು. ಅವರು ಮುಂದೆ ಪ್ರವಾದಿಯಾಗಿದ್ದಾರೆ. ಮೂಸಾ ನಬಿಯವರು ಯುಸುವರವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮರಳಿ ಈಜಿಪ್ಟಿಗೆ ಕಳುಹಿಸಿದರು. ಫಿರೌನ್ನ ಅರಮನೆಯಲ್ಲಿ ಕೇವಲ 5 ಜನ ಮಾತ್ರ ಇದ್ದರು. 3 ಸ್ತ್ರೀಯರು, 2 ಪುರುಷರು. ಇಸ್ರೇಲರ ತಂಡವು ಫಿರೌನ್ನ ಸಕಲ ಸೊತ್ತುಗಳನ್ನು ವಶಪಡಿಸಿಕೊಂಡರು. ಅರಮನೆಯಲ್ಲಿದ್ದ 2 ಪುರುಷರು ಇಸ್ಲಾಂ ಸೇರಿದರು. ಅವರಲ್ಲಿ ಒಬ್ಬರನ್ನು ಈಜಿಪ್ಟಿನ ಮುಂದಿನ ರಾಜನಾಗಿ ನೇಮಿಸಿ ಇಸ್ಲಾಂ ನಿಯಮ ಪ್ರಕಾರ ಆಡಳಿತ ಕ್ರಮವನ್ನು ರೂಪಿಸಿ ಯೂಸುಫ್ ಅಲೈಹಿಸ್ಸಲಾಂ ಅವರ ನೇತೃತ್ವದ ಇಸ್ರಾಯೇಲರ ತಂಡವು ಅಲ್ಲಿಂದ ಮರಳಿ ಬಂತು. ಇತ್ತ ಮೂಸಾ ನಬಿಯವರು ಶಾಮ್ ದೇಶದಲ್ಲಿ ಇಸ್ರಾಯೇಲರಿಗೆ ನೆಲೆಯನ್ನು ಒದಗಿಸಿಕೊಟ್ಟರು. ಜೊತೆಗೆ ತಂದಿಟ್ಟ ಯೂಸುಫ್ ನಬಿಯವರ ಪವಿತ್ರ ಶರೀರವನ್ನು ಅಲ್ಲಿಯೇ ದಫನ ಮಾಡಿದರು. ಫಿರೌನ್ನ ಮೃತದೇಹವನ್ನು ಅಲ್ಲಾಹನು ಇದುವರೆಗೂ ಕೂಡ ಉಳಿಸಿರುತ್ತಾನೆ. ಇನ್ನು ಕಿಯಾಮತ್ ದಿನವರೆಗೂ ಕೂಡ ಈ ಭೂಮಿಯಲ್ಲಿ ಅದನ್ನು ಉಳಿಸುತ್ತಾನೆ. ಫಿರೌನ್ ಮುಳುಗಿ ಸಾಯುತ್ತಿರುವ ಸಂದರ್ಭದಲ್ಲಿ ನಿನ್ನ ದೇಹವನ್ನು ಜನರಿಗೆ ಪಾಠವಾಗುವ ಸಲುವಾಗಿ ಉಳಿಸಲಿದ್ದೇನೆ ಎಂದು ಅಲ್ಲಾಹನು ಹೇಳಿರುವುದಾಗಿ ಕುರಾನ್ ನಲ್ಲಿ ಇದೆ. ಹಾಗೆ ಹೇಳಿದಂತೆ ಅವನ ಮೃತದೇಹವನ್ನು ಕೆಂಪು ಸಮುದ್ರದಲ್ಲಿ ಕೊಳೆಯದೆ ಉಳಿದಿತ್ತು. ಸುಮಾರು 4000 ವರ್ಷಗಳ ನಂತರ ಫಿರೌನ್ನ ಮೃತದೇಹ ಪತ್ತೆಯಾಗಿದ್ದು ಈಗಲೂ ಕೂಡ ಈಜಿಪ್ಟಿನ ಒಂದು ಮ್ಯೂಸಿಯಂನಲ್ಲಿದೆ, ಜೋಪಾನವಾಗಿಡಲಾಗಿದೆ. ಈಜಿಪ್ಟಿಗೆ ಹೋದವರು ಈಗಲೂ ಆತನ ಕೊಳೆಯದೆ ಬಾಕಿಯಾಗಿರುವ ಮೃತ ಶರೀರವನ್ನು ನೋಡಿ ಬರುವುದನ್ನು ಕಾಣಬಹುದು. ಇಲ್ಲಿಗೆ ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕತೆ ಮುಕ್ತಾಯವಾಗಿದೆ. ಕಳೆದ 15 ಸಂಚಿಕೆಯಲ್ಲಿ ನಾವು ಈ ಒಂದು ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ದುರಹಂಕಾರದಿಂದ ಮೆರೆದಾಡಿದ, ಹಣಮದ ಅಧಿಕಾರ ಮದದಿಂದ ಧಿಕ್ಕಾರ ತೋರಿದಲ್ಲದೆ ನಾನು ಉನ್ನತ ದೇವ ಎಂದು ಕೂಡ ವಾದಿಸಿದ್ದ ಆ ಪರಮ ನೀಚ ಧಿಕ್ಕಾರಿಯ ಅಂತಿಮ ಅವಸ್ಥೆ ಏನಾಗಿತ್ತು ಎಂಬುದು ಒಂದು ಚಿಂತೆಗೆ ಅರ್ಹವಾದ ಪಾಠವಾಗಿದೆ. ಈಗಲೂ ಅವನ ಜಡವನ್ನು ಮ್ಯೂಸಿಯಂನಲ್ಲಿ ಕಾಣುವಾಗ ಅವನ ಚರಿತ್ರೆ ಗೊತ್ತಿರುವ ಎಲ್ಲರಿಗೂ ಈ ಚಿಂತನೆ ಮೂಡದೇ ಇರುವುದಿಲ್ಲ. ಶಾಶ್ವತ ನೆಲೆ ಅಧಿಕಾರ ಅಲ್ಲಾಹನಿಗೆ ಮಾತ್ರ. ಅಲ್ಲಾಹನನ್ನು ಅನುಸರಿಸದ ಧಿಕ್ಕಾರಿಗಳ ಅವಸ್ಥೆ ಏನು ಎಂಬುದನ್ನು ಲೋಕದ ಕೊನೆಯವರೆಗೆ, ಕಿಯಾಮತ್ ದಿನವರೆಗೂ ಜನರಿಗೆ ಒಂದು ನಿದರ್ಶನವಾಗಿ ಫಿರೌನ್ನ ಮೃತದೇಹವು ನೆಲೆಗೊಳ್ಳಲಿದೆ. ಇನ್ನು ಇಂತಹ ಹಲವಾರು ಇಸ್ಲಾಮಿಕ್ ಕಥೆಗಳೊಂದಿಗೆ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ನಾವು ಬರಲಿದ್ದೇವೆ. ಆದ್ರಿಂದ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.